ಮಧುಗಿರಿಯಿಂದ DOSP ಮಾತಾಡ್ತಾ ಇರೋದು ಅಂತ ಹೇಳಿದ್ರು. ವಿಡಿಯೋ ಕಾಲು ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳಿದ್ರು. ರಿಸೀವ್ ಮಾಡಿದೆ. ನಾನು ಏನೋ ಪರ್ಸನಲ್ ಮಾತಾಡಬೇಕು, ಏನು ನಡೀತೀವಿ ಹೇಳಬೇಕು ನೀನು ಅಂತ ಹೇಳಿ ರೂಮಿಗೆ ಕರೆದ್ರು. ಹೋಸ್ಬಿಟ್ಟು ಈ ಥರ ಎದೆಯೆಲ್ಲ ಹಿಡ್ಕೊಂಡು ಈ ಥರ ಒಂಥರ ಪುಷ್ ಮಾಡಿ ನಾನು ಹಗ್ ಮಾಡ್ಕೊಳಕ್ಕೆ ಬರೋದು, ಈ ಥರ ಮತ್ತೆ ಕಿಸ್ ಮಾಡೋಕ್ಕೆ ಬರೋದೆಲ್ಲ ಮಾಡಿದ್ರು. ತುಂಬ ನೋವಾಯಿತು, ಭಯ ಆಗ್ಬಿಡ್ತು. ಭಯ ಆದಾಗ ನಾನು ಬೋಲ್ಟ್ ತಗೊಂಡು ಹೊರಗಡೆ ಓಡೋಗಕ್ಕೆ ಹೋದೆ. ಸರ್ ಇದೇನು ಸರ್ ನಾವೇನು ಅಂದ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಬೋಲ್ಟ್ ತಗೊಂಡು ಹೋಗೋದೆ. ಅವಾಗ ಕೈ ನನ್ನ ಯೂರಿನ್ನೇ ಬಂದ್ಬಿಡ್ತು. ನಾನು ಓಡೋಗೋಕ್ಕೆ ಟ್ರೈ ಮಾಡಿದೆ. ಅವಾಗ ಅವರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನೂ ಆಗಲ್ಲ ಸುಮ್ಮನಿರಿದೆಲ್ಲ, ಏನೂ ಆಗಲ್ಲ ಸುಮ್ಮನೆ ಇರು ನಾನಿದ್ದೀನಿ ಅಂತ ಹೇಳ್ತಾ ಬೇಡ ಅಂದ್ರೆ ಜಾಬಿಂದು ಪರ್ಸಿಂದೆಲ್ಲ 500 ರೂಪಾಯಿ ತೆಗ್ದು ನಾನು ಬೇಡ ಅಂದರು. ಬೇಡ ಸರ್ ನಮ್ಗೆ ಆ ಥರ ಎಲ್ಲ ಏನಿಲ್ಲ, ಬೇಡ ಸರ್ ಅಂದರೆ ಕೈ ಕಿತ್ತು 500 ರೂಪಾಯಿ ಇಟ್ಟರು. ಅಷ್ಟೊಳಗೆ ಬೋಲ್ಟ್ ತಗೊಂಡು ಬಂದುಬಿಟ್ಟೆ. ನಮ್ಮ ಯಜಮಾನ್ರು ಏನದು ಅಂತ ಅಲ್ಲಿ ಕೇಳಿದಾಗ ನಾನು ಅಲ್ಲಿ ಅವ್ರಿಗೆ ಹೇಳೋಕ್ಕೆ ಕೈ ಕಾಲೇನೂ ಆಡಿಲ್ಲ. ಆ ಟೈಮಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಆಗ ಕೈ ಕಾಲು ಆಡಿಲ್ಲ, ಎಲ್ಲೋದ್ರೂ ನಂಗೆ ನ್ಯಾಯ ಸಿಕ್ಕಿಲ್ಲ. ಇದೇ ಕೇಳಿದ್ರಲ್ಲ ಈ ಮಹಿಳೆ ಹೇಳಿದಂತಹ ಮಾತನ್ನು. ಇವರು ಹೇಳ್ತಾ ಇರುವಂತಹ ವಿಚಾರ ಬೇರೆ ಯಾರ್ದು ಅಲ್ಲ, ಮಧುಗಿರಿಯ DYSP ರಾಮಚಂದ್ರಪ್ಪ ಅವರಿಗೆ ಸಂಬಂಧಪಟ್ಟಂತೆ. ಹೌದು, ಈ ಮಹಿಳೆ ಈ ಹಿಂದೆ ಫೇಸ್ಬುಕ್ಕಲ್ಲಿ ಪರಿಚಯ ಆದಂತಹ ಯುವಕನಿಗೆ 12 ಲಕ್ಷ ರೂಪಾಯಿ ಕೊಟ್ಟು ವಂಚನೆಗೆ ಒಳಗಾಗಿರ್ತಾಳೆ. ವಂಚನೆಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಆಕೆ ನ್ಯಾಯ ಬೇಕು ಅಂತ ಹೇಳಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಮೊದಲು ಮಹಿಳಾ ಆಯೋಗಕ್ಕೆ ಆಕೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ಅದಾದ ನಂತರ ಮಹಿಳಾ ಆಯೋಗದಿಂದ ಒಂದು ಪತ್ರ ಬರುತ್ತೆ, ಅದು SP ಕಚೇರಿಗೆ ಬರುತ್ತೆ. ಈ ರೀತಿಯಾಗಿ ಮಹಿಳೆ ಒಂದು ದೂರನ್ನು ಕೊಟ್ಟಿದ್ದಾರೆ, ಅದು ಒಂದು ತನಿಖೆಯನ್ನು ನಡೆಸಿ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳಿ ಅಂತೇಳಿ SP ಏನು ಮಾಡ್ತಾರೆ, DYSPಗೆ ಆ ಒಂದು ದೂರನ್ನು ಫಾರ್ವರ್ಡ್ ಮಾಡ್ತಾರೆ. ಅದಾದ ಬಳಿಕ DYSP ರಾಮಚಂದ್ರಪ್ಪ ಈ ಮಹಿಳೆಗೆ ಸ್ವತಃ ಫೋನ್ ಮಾಡಿಬಿಟ್ಟು ಈ ರೀತಿಯಾಗಿ ಮಧುಗಿರಿಯಿಂದ DYSP ಮಾತಾಡ್ತಾ ಇರೋದು, ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ದೂರಿನ ಕುರಿತಂತೆ ವಿಚಾರಣೆ ನಡೆಸಬೇಕಿದೆ, ಸೊ ನೀವು ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳಿ ಒಂದು ಫೋನನ್ನು ಮಾಡ್ತಾರಂತೆ. ಅದಾದ ಬಳಿಕ ಯುವತಿ DYSP ರಾಮಚಂದ್ರಪ್ಪ ಅವರ ಕಚೇರಿಗೆ ತೆರಳಿದಂಥ ಸಂದರ್ಭದಲ್ಲಿ ಆತ ವಿಚಾರಣೆ ನೆಪದಲ್ಲಿ ಯಾವ ರೀತಿಯಾಗಿ ಅಸಭ್ಯವಾಗಿ ನಡ್ಕಂಡ ಅನ್ನುವಂತಹದ್ದನ್ನು ಸ್ವತಃ ಮಹಿಳೆ ಹೇಳಿರುವಂಥದ್ದು. ಅಜ್ಞಾತ ಸ್ಥಳದಿಂದ ಆ ಮಹಿಳೆ ಈಗ ವಿಡಿಯೋವನ್ನು ಮಾಡಿ ರಾಮಚಂದ್ರಪ್ಪ ಅವರ ಕಾಮಪುರಾಣವನ್ನು ಬಯಲಿಗೆ ಎಳೆದಿರುವಂಥದ್ದು. ಅಂದರೆ ಎಲ್ಲೇ ಹೋದರೂ ಕೂಡ ರಾಮಚಂದ್ರಪ್ಪ ಅವರ ನಡೆ ವರ್ತನೆ ಇದೇ ರೀತಿ ಇತ್ತ ಅನ್ನುವಂಥ ಒಂದು ಅನುಮಾನ ಇದೀಗ ಕಾಡ್ತಾ ಇದೆ. ಏನಕ್ಕೆ ಅಂತಂದರೆ ಈಗ ಜಮೀನು ವ್ಯಾಜ್ಯ ಕುರಿತಂತೆ ದೂರು ಕೊಡೋಕ್ಕೆ ತೆರಳಿದಂತಹ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದ್ರ ಮೂಲಕ ತನ್ನ ಕಾಮತೃಷೆಯನ್ನು ತೀರಿಸ್ಕೊಂಡಂತಹ ರಾಮಚಂದ್ರಪ್ಪ ಕೇವಲ ಆ ಮಹಿಳೆ ಮಾತ್ರ ಅಲ್ಲ, ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಅದೇ ಕಚೇರಿಯಲ್ಲಿ ಇದೇ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಂಡಿದ್ದ ಅನ್ನುವಂಥದ್ದು ಇದೀಗ ವೈರಲ್ ಆಗಿರುವಂಥದ್ದು. ಆ ಮೂಲಕ ರಾಮಚಂದ್ರಪ್ಪ ಅವರ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಆಲ್ರೆಡಿ ಯಾವಾಗ ವೈರಲ್ ಆಯಿತು ಅಂದರೆ DYSP ಮಧುಗಿರಿ ಕಚೇರಿಯಲ್ಲೇ ಅಂದರೆ ಶೌಚಾಲಯದಲ್ಲಿ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನು ಮಾಡಿದ್ದು ವೈರಲ್ ಆಯಿತು ವಿಡಿಯೋ. ಅದಾದ ಬಳಿಕ ಅವ್ರ ಮೇಲೆ ಆ್ಯಕ್ಷನ್ ಆಗುವಂಥ ಕೆಲಸ ಆಯಿತು. ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರ ತವರು ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ ಅಂತೇಳಿ ವಿಪಕ್ಷಗಳು ಟೀಕೆಗಳನ್ನು ಕೂಡ ಮಾಡಿದ್ವು. ಹೀಗಾಗಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಈ ಒಂದು ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಅವರನ್ನು ಅಮಾನತು ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಅವರನ್ನು ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ, ಸಾಮಾನ್ಯವಾಗಿ ಯಾವುದೇ ಒಬ್ಬ ಜನಸಾಮಾನ್ಯ ಯಾವುದೇ ಕಷ್ಟ ಅಂತ ಬಂದಾಗ ಅಥವಾ ಅನ್ಯಾಯ ಆಗಿದೆ ಅಂತ ಬಂದಾಗ, ಮೋಸ ಆಗಿದೆ ಅಂತ ಬಂದಾಗ ಮೊದಲು ಹೋಗುವಂಥದ್ದು, ಮೊದಲು ಕದ ತಟ್ಟುವಂಥದ್ದು ಪೊಲೀಸ್ ಸ್ಟೇಷನ್ದು. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ದೂರು ಕೊಡೋಕ್ಕೆ ಹೋದಂತಹ ಮಹಿಳೆ ಜೊತೆನೇ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಗಳು ಆಗ್ತಾ ಇದೆ ಅನ್ನುವಂಥದ್ದು ಗಮನಿಸ್ತಾ ಹೋದಾಗ ಯಾವ ಮಹಿಳೆ ತಾನೇ ತನಗಾದಂಥ ಅನ್ಯಾಯ ಆಗಿರ್ಬೋದು, ವಂಚನೆ ಅಥವಾ ಮೋಸಕ್ಕೆ ಕುರಿತಂತೆ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡಲಿಕ್ಕೆ ಮುಂದೆ ಆಗ್ತಾರೆ ಅನ್ನುವಂತಹ ಒಂದು ಆತಂಕ ಇದೀಗ ಮೂಡ್ತಾ ಇದೆ. ಸೊ ಇಂತಹ ಆತಂಕವನ್ನು ಹೋಗಲಾಡಿಸುವಂಥ ಕೆಲಸ ಇದೀಗ ರಾಜ್ಯ ಸರ್ಕಾರದ ಮೇಲೆ ಇದೆ. ಅದರ ಜೊತೆಗೇ ರಾಮಚಂದ್ರಪ್ಪ ವಿರುದ್ಧ ಕೇವಲ ಈ 2 ಪ್ರಕರಣಗಳು ಮಾತ್ರ ಅಲ್ಲ, ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ವಾ ಅಥವಾ ಆರೋಪಗಳು ಇದ್ವಾ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡುವಂಥ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಉಚಿತವಾದಂತಹ
ಬಸ್ ದರವನ್ನು ಕೊಡುವುದ್ರ ಮೂಲಕ ಮಹಿಳಾ ಸಬಲೀಕರಣಕ್ಕೆ ನಾವು ಯೋಜನೆಗಳನ್ನು ರೂಪಿಸ್ತೀವಿ ಅಂತ ಹೇಳ್ತಾ ಇರುವಂಥ ರಾಜ್ಯ ಸರ್ಕಾರ ಈ ಒಂದು DYSP ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಜೊತೆಗೆ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸಿದಂತಹ ರೀತಿಯಲ್ಲಿ ಸೂಕ್ತವಾದಂತಹ ಒಂದು ಆ್ಯಕ್ಷನನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಸೊ ರಾಮಚಂದ್ರಪ್ಪ ವಿರುದ್ಧ ಸರ್ಕಾರ ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ತೆಗೆದುಕೊಂಡು ಕೂಡ ಅದು ಮುಂಬರುವ ದಿನಗಳಲ್ಲಿ ಅದು ಮಾದರಿ ಆಗಬೇಕಾಗತ್ತೆ, ಉದಾಹರಣೆ ಆಗಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣಗಳನ್ನು ಎಷ್ಟು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ಈಗ ಕಾದು ನೋಡಬೇಕಾಗತ್ತೆ. ಯಾಕೆಂತಂದರೆ ಈಗ DYSP ಪ್ರಕರಣವನ್ನು ಈಗ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಆ ಮಹಿಳೆ ದೂರಿನ ಆಧಾರದ ಮೇಲೆ ಆಗಿರ್ಬೋದು, ಜೊತೆಗೆ ಈ ಒಂದು ಮಹಿಳೆ ಅಜ್ಞಾತ ಸ್ಥಳದಿಂದ ಏನು ದೂರನ್ನು ಕೊಟ್ಟಿರುವಂಥದ್ದು, ಇದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಿ ಕೇವಲ 2 ಪ್ರಕರಣಗಳು ಮಾತ್ರ ಅಥವಾ ಈ ಹಿಂದೆನೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ಮರುಕಳಿಸಿದ್ವಾ ಎಲ್ಲವನ್ನು ಕೂಡ ಈಗ ಸಮಗ್ರವಾಗಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಆ ಮೂಲಕ ಮಹಿಳೆಯರಿಗೆ ನಮ್ಮ ಸರ್ಕಾರ ಸುರಕ್ಷತೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಪದೇ ಏನು ಸರ್ಕಾರ ಹೇಳ್ತದೆ ಅದನ್ನು ಸಾಬೀತುಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ನಿಮಗೆ ಈ DYSP ರಾಮಚಂದ್ರಪ್ಪ ಮಾಡಿರುವಂಥ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳೇನು ಎಲ್ಲವನ್ನೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.